ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಈಗ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನೋಡಿ, ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ವಿಡಿಯೋನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಲ್ವ ಅವರೆಲ್ಲ ಒಂದು ಈ ವಿಡಿಯೋಗೆ ಲೈಕ್ ಕೊಡಿ. ಒಂದು ರಂಗೋಲಿ ಹಾಕಿದ್ದೀನಿ, ಹಾಗೆ ಕಬ್ಬನ್ನು ಬಿಡಿಸಿದ್ದೀನಿ. ಪುಟ್ಟದಾದ ಒಂದು ಆಕಳು ಸಹ ಇಲ್ಲಿ ನಾನು ಹಾಕಿದ್ದೀನಿ. ಸೊ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇದು ಪಕ್ಕದಲ್ಲಿರುವಂಥ ಇನ್ನೊಂದು ರಂಗೋಲಿ. ಈ ರಂಗೋಲಿಯನ್ನು ಭೋಗಿ ದಿನ ನಾನು ಹಾಕಿದ್ದೆ. ನಿಮ್ಮೂರಲ್ಲಿ ಯಾವ ಥರ ನೀವು ಹಬ್ಬವನ್ನು ಆಚರಣೆ ಮಾಡ್ತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇದು ಕೂಡ ಒಂದು ಬಾರ್ಡರ್. ಸೊ ತುಳಸಿ ಕಟ್ಟೆ ಮುಂದೆ ಕೂಡ ನಾನು ರಂಗೋಲಿಯನ್ನು ಹಾಕಿದ್ದೀನಿ. ಸೊ ಇದನ್ನು ಬೆರಳಿನ ಸಹಾಯದಿಂದ ನಾನು ರಂಗೋಲಿನ ಬಿಡಿಸಿರೋಂಥದ್ದು. ಸೊ ಸಜ್ಜೆ ರೊಟ್ಟಿ ಸ್ಪೆಷಲ್ ಅಲ್ವಾ ಸಂಕ್ರಾಂತಿ ಹಬ್ಬಕ್ಕೆ. ಸೊ ಈಗ ಸಜ್ಜೆ ರೊಟ್ಟಿಯನ್ನು ನಾವು ಮಾಡೋಣ. ನೋಡಿ, ಈಗ ಹಿಟ್ಟಿಗೆ ನಾನು ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ಸಹ ರೆಡಿಯಾಗಿದೆ. ಸಜ್ಜೆ ರೊಟ್ಟಿ ಹೇಗೆ ಮಾಡೋದಂತ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹಿಟ್ಟನ್ನು ನಾನು ತಗೊಂಡು ಇಲ್ಲಿ ಮೊದಲಿಗೆ ನಾನು ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ನಂತರ ನಾನು ಎಳ್ಳನ್ನು ಎರಡೂ ಕಡೆ ಡಿಪ್ ಮಾಡ್ಕೋತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟನ್ನು ಇಲ್ಲಿ ಕೆಳಗಡೆ ಹಾಕಿ ತಟ್ಟೋದ್ರಿಂದ ತಳಕ್ಕೆ ಕಚ್ಚೋದಿಲ್ಲ, ರೊಟ್ಟಿ ತೆಳುವಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಚುಚ್ಚುಗ ಚಮಚ ಅಂತ ಏನು ಬಳಸೋದಿಲ್ಲ, ಕೈಯಲ್ಲೇ ಮಾಡೋದು. ಸೊ ಇದು ನೈವೇದ್ಯಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ಇದು ನೆಕ್ಸ್ಟ್ ಡೇ ಮಕರ ಸಂಕ್ರಾಂತಿ ಹಬ್ಬದಂದು ಮಾಡಿರುವಂಥ ಇನ್ನೊಂದು ರಂಗೋಲಿ. ಪೊಂಗಲ್ ದಿನ ಹಾಕಿರುವಂಥ ರಂಗೋಲಿ ಇದು. ಇದು ಫ್ರೀ ಹ್ಯಾಂಡ್ ರಂಗೋಲಿ ಹಾಕಿದ್ದೀನಿ. ಸಜ್ಜೆ ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯ ಹಾಗೆ ಸ್ವಲ್ಪ ಪೊಂಗಲ್ ಮಾಡಿದ್ವಿ. ಮತ್ತು ಎಳ್ಳು ಸಕ್ಕರೆನ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು. ರೈತರಿಗೆಲ್ಲ ವಿಶೇಷವಾದ ಈ ಹಬ್ಬವನ್ನು ನಾವು ಸಹ ಅಷ್ಟೇ ಸ್ಪೆಷಲ್ಲಾಗಿ ಮನೆಯಲ್ಲಿ ಆಚರಣೆ ಮಾಡ್ತೀವಿ. ನಿಮ್ಮೂರಲ್ಲಿ ಯಾವ ಥರ ನೀವು ಆಚರಣೆ ಮಾಡ್ತೀರಾ ಫ್ರೆಂಡ್ಸ್? ನೋಡಿ, ಈ ಥರ ನಾನು ಚುಕ್ಕಿ ಹಿಟ್ಟು ಹಾಕಿದ್ದೀನಿ ರಂಗೋಲಿ. ಸೊ ಇದು ಫ್ರೀ ಹ್ಯಾಂಡ್ ರಂಗೋಲಿ, ಒಂದು ಚುಕ್ಕಿ ಸಮೇತ ಹಾಕಿರುವಂಥ ರಂಗೋಲಿ ಇದು. ಬೆಳಗ್ಗೆ 4 ಗಂಟೆಗೆ ಎದ್ದುಬಿಟ್ಟು ಈ ರಂಗೋಲಿನ ಹಾಕಿರೋದು. ಹೆಣ್ಮಕ್ಳಿಗೆ ಹಬ್ಬ ಹರಿದಿನ ಅಂದರೆ ಭಾಳಷ್ಟು ಖುಷಿ ಅಲ್ವಾ. ಹಾಗೆ ದಿನಾಲು ಎದ್ದೇಳೋದು ರಂಗೋಲಿನ ಹಾಕೋದು ಅಂದರೆ ಏನೋ ಒಂದು ಖುಷಿ. ಹಾಗಾಗಿ ನಮ್ಮಲ್ಲಿ ಸಹ ಈ ರೀತಿ ನಾವು ಈ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ. ರಂಗೋಲಿಯ ಮಧ್ಯದಲ್ಲಿ ಪಾಂಡವರನ್ನು ಸಹ ಇಲ್ಲಿಟ್ಟು ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ಈ ವರ್ಷ ಅಂತೂ ಬಹಳ ವಿಶೇಷವಾದ ವರ್ಷ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಬ್ಬವನ್ನು ನಾನು ಯಾವ ಥರ ಆಚರಣೆ ಮಾಡಿದ್ದೀನಿ ಅಂತ ನಿಮ್ಮೆಲ್ಲರ ಹತ್ರ ನಾನು ಈ ವಿಷಯನ ಶೇರ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನನಗೂ ಭಾಳ ಖುಷಿಯಾಯಿತು ಫ್ರೆಂಡ್ಸ್. ಸೊ ಈ ರಂಗೋಲಿ ಹಾಕಬೇಕಾದ್ರೂ ಬಹಳಷ್ಟು ಖುಷಿಯಾಗಿದೆ.
ನೋಡಿ, ನೀವು ಸಹ ಇದೇ ಥರ ಫ್ರೀ ಹ್ಯಾಂಡ್ ರಂಗೋಲಿ ಹಾಕ್ತೀರಾ? ಭಾಳ ಅಂದರೆ ಭಾಳ ಸುಲಭನೇ ಫ್ರೆಂಡ್ಸ್ ಇದು. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಈ ವಿಡಿಯೋ ನೋಡ್ತಾ ಕಳೆದಿದ್ದೀರಾ. ಸೊ ಹಾಗಾಗಿ ಹಳ್ಳಿಗಳಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಸೊ ಸಿಟಿಗಳಲ್ಲಿ ಕೂಡ ಆಚರಣೆಯನ್ನು ಚೆನ್ನಾಗೇ ಮಾಡ್ತಾರೆ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ನಾನು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದೆ ಅಂತ ಸ್ವಲ್ಪ ಸಣ್ಣ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಹೊತ್ತಿನ ಒಂದು ಸೂಪರಾದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಲಾಟ್ಸ್ ಫ್ರೆಂಡ್ಸ್.